ಏನ್ ಸರ್, ಏನ್ ತಗೊಳ್ತೀರಾ? ಹಾಲು, ಬಾದಾಮ್ ಹಾಲು, ಕಾಫಿ, ಟೀ, ಹಾರ್ಲಿಕ್ಸ್, ಬೋನ್ವಿಟಾ ಎಲ್ಲಿಂದ ಬರ್ತಿದೆ ಸವಾರಿ? ಮನೆಯಿಂದ. ಮೆಡಿಸಿನ್ಸ್ ತಗೋತಾ ಇದ್ದೀರಾ? ಟೈಮ್ ತಗೋತಿದ್ದೀನಿ. ಸುಳ್ಳು ಹೇಳ್ಬೇಡ ನೀನ್. ನಿನ್ ಮನೆಗೆ ಹೋದಾಗ ನೀನ್ ಇರ್ಲೇ ಇರಲಿಲ್ಲ ಅಲ್ಲಿ. ಆ ಟೈಮಲ್ಲಿ ನನಗೆ ಅರ್ಜೆಂಟ್ ಕೆಲಸ ಬಂತು ಅಂತ ಹೋಗಿದ್ದೆ. ಆ ಟೈಮಲ್ಲಿ ಬಂದಿರ್ಬೇಕು ನೋಡಿ ನೀನು. ನಾಟಕ ಮಾಡ್ಬೇಡ ನೀನು. ಅಲ್ಲ, ನಾನು ಅಷ್ಟು ಜೋರಾಗಿ ಕೂಗ್ತಾ ಇದ್ರು, ಅಷ್ಟು ಸ್ಪೀಡ್ ಅಲ್ಲಿ ಹೋದಲ್ಲ ನೀನು. ಮನೆಗೆ ಬಂದಿದ್ಯಲ್ಲ, ಅಪ್ಪ ಏನಂದ್ರು? ಈ ಮೊದಲು ನೀನ್ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅವಾಗಿಂದ ನೋಡ್ತಾ ಇದ್ದೀನಿ, ಬೇಜಾರ ಮಾತಾಡ್ತಿದ್ಯಾ ನೋಡು. ನಂದು ಪರ್ಸನಲ್ ಅಂತ ಇರುತ್ತೆ, ಎಲ್ಲ ಹೇಳಕ್ಕಾಗುತ್ತಾ? ಎಷ್ಟು ಕ್ಲೀನ್ ಮಾಡಿಟ್ಟಿದ್ದಾರೆ. ನಮ್ಮನೆ ಗಂಡಸರು ಎಷ್ಟು ನೀಟಾಗಿರಕ್ಕೆ ಚಾನ್ಸ್ ಅಲ್ವಲ್ಲ. ನಿನ್ ಮನೆಗೆ ಹೋದಾಗ ನೀನ್ ಇರ್ಲೇ ಇರಲಿಲ್ಲ ಅಲ್ಲಿ. ಬೇಟಾಡ, ಇದು ನಿನ್ ಕೆಲ್ಸನಾ? ನನ್ನ ರೂಮ್ನು ನಿನ್ ಮನ್ಸಿನ ತರ ನೀಟಾಗಿ ಮಾಡ್ಬಿಟ್ಟು ಹೋಗಿದ್ಯಾ. ನೋಡಿದ್ಯಾಮ್ಮ ನಿನ್ ಸೊಸೆ ಎಷ್ಟು ಒಳ್ಳೆಯವಳು ಅಂತ. ಇವಳೇ ನನ್ನ ಹೆಂಡತಿಯಾಗಿ ಬರ್ಬೇಕು ಅಂತ ಆಶೀರ್ವಾದ ಮಾಡು. ಹಾ, ಮೇಡಮ್ ಅವರೇ, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹೇ ವಿಕ್ರಮ್, ನಿಜವಾಗ್ಲೂ ನನ್ನ ಬಗ್ಗೆ ನನಗೆ ನೆನಪಿರಲಿಲ್ಲ ಕಣೋ. ಖುಷಿ ಆಯ್ತು ಕಣೋ. ವಿಷಯವೇ ನಡೆದಿದೆ ಈ ಕ್ಷಣ, ಅದ್ಭುತ ಅದ್ಭುತ. ವಿಕ್ರಮ್, ನಿನ್ ಮನೇಲಿ ಫೋಟೋ ನೋಡಿದೆ ನಾನು. ಅದು ನಿಮ್ಮ ಅಮ್ಮನ ಅನ್ಸುತ್ತಲ್ವಾ? ಅವರು ನಮ್ಮಮ್ಮನ. ನಮ್ಮಮ್ಮ ಜೊತೆಗೆ ಇದ್ದಿದ್ರೆ ನಾನು ರೌಡಿ ಆಗ್ತಾ ಇರ್ಲಿಲ್ಲ ಅಂತ. ಅಷ್ಟು ಒಳ್ಳೆಯವ್ರು ನಮ್ಮಮ್ಮ. ಅವ್ರು ನನ್ನ ಬಿಟ್ಟೋಗಿದ್ದಕ್ಕೆ ನನಗೆ ರೌಡಿ ಅನ್ನೋ ಪಟ್ಟ ಸಿಕ್ಕಿತ್ತು. ಯೋಚನೆ ಮಾಡ್ದೆ, ನನ್ನ ಕೃಷ್ಣ ನನ್ನ ಕೈ ಬಿಡಲ್ಲ. ಏನೇ ಆದ್ರೂ ನಾನು ಮಾತ್ರ ನಿನ್ ಜೊತೆನೇ ಇರ್ತೇನೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಮೇಡಮ್, ಗಾಡಿ ಹೇಗಿದೆ? ಸೂಪರ್ ಆಗಿ. ಏನ್ ಮೇಡಮ್, ಗಾಡಿ ನೀವು ಸ್ಲೋ ಆಗಿ ಓಡಿಸ್ತಿದ್ದೀರಾ? ಸ್ವಲ್ಪ ಸ್ಪೀಡಾಗಿ ಓಡಿಸಿ ಗಾಡಿನ. ಅದೆಲ್ಲ ನಂಗೆ ಆಗಲ್ಲಪ್ಪ, ನಂಗೆ ಭಯ ಆಗುತ್ತೆ. ನಾನು ಇರ್ಬೇಕಾದ್ರೆ ಏನ್ ಭಯ ಮೇಡಮ್? ಸ್ವಲ್ಪ ಸ್ಪೀಡಾಗಿ ಹೋಗಿ. ವಿಕ್ರಮ್, ಅದೆಲ್ಲ ಬೇಡ, ಅದೆಲ್ಲ ಬೇಡ, ಸುಮ್ಮನೆ ಓಡಿಸಿ ಮೇಡಮ್.